ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೆರಳಿದ ಕೇಸರಿ ಪಡೆ. ಇನ್ನು ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಬಿಜೆಪಿ ನಾಯಕರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಈಗ ಧರ್ಮಸ್ಥಳದ ಬಗ್ಗೆ ಯಾರೆಲ್ಲ ಅಪಪ್ರಚಾರವನ್ನ ಮಾಡಿದ್ರೋ ಅವರಿಗೆಲ್ಲ ಈಗ ಕೇಸರಿ ಪಡೆ ಕೆರಳಿರುವಂತದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಇವತ್ತು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಉಜಿರೆ ಎಸ್ಟಿಎಂ ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಇನ್ನು ಒಂದು ರೀತಿಯಾಗಿ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ದೊಡ್ಡದಾಗಿ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು. ಹಿಂದೆಯೂ ಕೂಡ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿಯೂ ಕೂಡ ಬಿಜೆಪಿಯವರು ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಮಾಡಿದ್ರು. ಈಗ ಮತ್ತೆ ಸೆಪ್ಟೆಂಬರ್ 1 ಇವತ್ತು ಮತ್ತೆ ಅರ್ಧ ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಿ ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಅರ್ಧ ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಿ ಬೃಹತ್ ಸಮಾವೇಶವನ್ನ ಮಾಡಿಕೊಂಡಿರುವಂಥದ್ದು. ಎಸ್ಐಟಿ ಮಧ್ಯಂತರ ವರದಿಗೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಈ ಸಮಾವೇಶದಲ್ಲಿ ಬಿಜೆಪಿ ನಾಯಕರು, ಹಿಂದೂ ಕಾರ್ಯಕರ್ತರು ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮಧ್ಯಾಹ್ನ 2ರಿಂದ ಸಂಜೆ 4:30ರವರೆಗೆ ಈ ಸಮಾವೇಶ ನಡೆಯುತ್ತೆ. ಇದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಭಾಗಿಯಾಗ್ತಾರೆ. ಹಾಗೆ ಆರ್ ಅಶೋಕ್, ಪಿ.ವೈ. ವಿಜೇಂದ್ರ, ಸುನಿಲ್ ಕುಮಾರ್ ಈ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸೇರುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಒಂದು ರೀತಿಯಾಗಿ ಈ ಹಿಂದೆಯೂ ಕೂಡ ಬಿಜೆಪಿ ನಾಯಕರು ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಕೂಡ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಕೈಗೊಂಡಿದ್ರು. ಇನ್ನು ಅದೇ ರೀತಿಯಾಗಿ ಮತ್ತೆ ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಈಗಾಗಲೇ ಬಿಜೆಪಿಯವರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತು ಉಜಿರೆ ಎಸ್ಟಿಎಂ ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನ ಬಿಜೆಪಿ ಸಮಾವೇಶ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಬಿಜೆಪಿ ನಾಯಕರು ವಿಜೇಂದ್ರ ಆಗಿರ್ಲಿ, ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಭಾಗಿಯಾಗುವ ಸಾಧ್ಯತೆ ಇದೆ. ನಮ್ಗೆ ಅನಿಸ್ತಾ ಇದೆ. ಅಂದ್ರೆ ಇವರಿಗೆ ಫಂಡಿಂಗ್ ಮಾಡಿರುವಂತಾರೆ ಯಾರು? ಯಾಕಂದ್ರೆ ವಿದೇಶಿ ಚಾನೆಲ್ಗಳಲ್ಲೂ ಕೂಡ ಇದನ್ನ ಪ್ರತಿಬಿಂಬಿಸ್ತಾರೆ ಅಂತ ಹೇಳಿದ್ರೆ ಇದರ ಕೈಗಳು ಬಹಳ ಉದ್ದ ಇದೆ. ಕೈಗಳು ಉದ್ದ ಇರಬೇಕು ಅಂತಂದ್ರೆ ಎನ್ಐಎ ತನಿಖೆ ಆಯಿತು ಅಂತಂದ್ರೆ ಹೊರದೇಶಗಳಿಂದ ಏನಾದ್ರು ಷಡ್ಯಂತ್ರ ಆದ್ರೆ, ಹೊರದೇಶಗಳಿಂದ ಹಣಕಾಸು ಏನಾದ್ರು ಸಹಾಯ ಮಾಡಿದ್ರೆ ಅದೆಲ್ಲ ಕೂಡ ಹೊರಗಡೆಯಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ತನಿಖಾ ದಳನೆ ಮಾಡಬೇಕಾಗ್ತದೆ. ಆ ಒಂದು ಆಗ್ರಹವನ್ನು ನಾವು ಮಾಡ್ತೀವಿ. ಮತ್ತು ಸರ್ಕಾರ ಕುಮಾರಿ ಸೌಜನ್ಯಳ ಕೊಲೆ ಕೇಸಿಯ ಬಗ್ಗೆ ಮತ್ತೇನು ತನಿಖೆ ಮಾಡಿದ್ರು ಕೂಡ ಅವ್ರು ಏನೇ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ.